ಅನ್ನೋದನ್ನು ಬಸವಣ್ಣವರು ಬಹಳ ಸರಳವಾಗಿ ವಿವರಿಸ್ತಾರೆ. ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಅಕ್ಕಸಾಲಿಗನಾದ, ವೇದವನೋದಿ ಹಾರುವವ ಅಂದರೆ ಬ್ರಾಹ್ಮಣ ಅಂತ, ಹಾರುವಯ್ಯ ಅಂತಾರಲ್ಲ, ವೇದ ಓದ್ದವನು ಬ್ರಾಹ್ಮಣ ಅನ್ಸ್ಕೊಂಡ. ನಾನು ಕೆಲವು ಸರಿ ಪ್ರಶ್ನೆ ಮಾಡ್ತಿದ್ದೆ, ಡ್ರೈವಿಂಗ್ ಮಾಡೋರಿಗೆ ಏನಂತ ಕರಿತೀವಿ? ಡ್ರೈವರ್ ಅಂತ ಕರಿತೀವಿ. ಪಾಠ ಮಾಡೋರಿಗೆ ಏನಂತ ಕರಿತೀವಿ? ಟೀಚರು, ಮೇಸ್ಟ್ರು, ಶಿಕ್ಷಕರು ಅಂತ ಕರಿತೀವಿ. ಈ ಡ್ರೈವಿಂಗ್ ಮಾಡೋರೆಲ್ಲ ಒಂದು ತಲೆಮಾರು 2 ತಲೆಮಾರು ಡ್ರೈವರ್ ಮನೆಯಲ್ಲೇ ಹೆಣ್ಣು ತಂದರೆ ಅದೇ ಒಂದು ಜಾತಿ ಆಗುತ್ತೋ ಇಲ್ವಾ? ಈ ಪಾಠ ಮಾಡೋರೆಲ್ಲ ಮೇಷ್ಟ್ರ ಮನೆ ಹೆಣ್ಣೆ ತರಬೇಕು, ಮೇಟ್ರ ಮನೆಗೆ ಹೆಣ್ಣು ಕೊಡಬೇಕು ಅಂತ ತೀರ್ಮಾನ ಮಾಡಿರೋ ಅದೇ ಒಂದು ಜಾತಿ ಆಗುತ್ತೋ ಇಲ್ವಾ? ಜಾತಿ ಸೃಷ್ಟಿಯಾಗಿದ್ದು ಹೀಗೆ. ಕುಂಬಾರರ ಮನೆಯವರು ನೇಕಾರರ ಮನೇಲಿ ಹೆಣ್ಣು ತಂದರು. ನೇಕಾರರ ಮನೆ ಹುಡುಗಿ ಇಲ್ಲಿ ಮಡಿಕೆಯ ಮಣ್ಣು ಕಲಸು ಅಂದರೆ ಈ ಅಮ್ಮನಿಗೆ ಬರೋಂಗಿಲ್ಲ. ಆವಾಗ ಅವ್ರು ತೀರ್ಮಾನ ಮಾಡಿದ್ರು, ಈ ಹೆಣ್ಣು ತಂದ್ರೆ ನಾವು ಕುಂಬಾರರ ಮನೇಲಿ ತರ್ಬೇಕು, ನೋಡಿ ಈಗ ಒಂದು ಮಣ್ಣು ಕಲಸು ಅಂದ್ರೆ ಕಲ್ಸಕ್ಕೆ ಬರೋಂಗಿಲ್ಲ ಇದಕ್ಕೆ ಅಂದರು. ಬಡಗಿ ಮನೆಯವರು ನೇಕಾರರ ಮನೆಗೆ ಹೆಣ್ಣು ಕೊಟ್ಟರು. ಆಕೆ ನೇಯ್ಗೆ ಮಾಡು ಎಲ್ಲಿ ಬರುತ್ತೆ? ಆವಾಗ ಯೋಚನೆ ಮಾಡಿದ್ರು, ನಮಗೆ ನೇಯ್ಗೆ ಮಾಡೋರೇ ಸರಿ. ಹಿಂಗೆ ಜಾತಿ ಬೆಳೆದು ಮೊದಲು ವೃತ್ತಿ ಹೆಸರಿನಲ್ಲೇ ದೇಶದಲ್ಲಿರುವ ಇಷ್ಟೂ ಜಾತಿಗಳು ಏನಿದಾವಲ್ಲ, ವೃತ್ತಿ ಹೆಸರಲ್ಲೇ ಬಂದಿರೋದು. ಮಡಿಕೆ ಮಾಡೋರು ಕುಂಬಾರರಾದರು, ನೇಯ್ಗೆ ಮಾಡೋರು ನೇಕಾರರಾದರು, ಕಬ್ಬಣದ ಕೆಲಸ ಮಾಡೋರು ಕಮ್ಮಾರರಾದರು, ಕಂಚಿನ ಕೆಲಸ ಮಾಡೋರು ಕಂಚಗಾರರಾದರು. ಹೀಗೆ ಜಾತಿಗಳು ಸೃಷ್ಟಿಯಾಗಿದ್ದು. ಅವರೊಳಗೆ ಹೆಣ್ಣು ತಂದು 2-3 ತಲೆಮಾರು ಆದ ನಂತರ ಅದೇ ಒಂದು ಅವರಿಗೂ ಸರಿ ಆಯಿತು, ಇದೇ ಕರೆಕ್ಟ್ ಅಂತ. ಯಾಕೆಂದರೆ ಅವರವ್ರ ವೃತ್ತಿಯಲ್ಲಿ ಹೆಣ್ಣು ತಂದಾಗ ಮನೆ ಕೆಲಸ ಯಾರೂ ಹೇಳ್ಕೊಡ್ಬೇಕಾಗಿರಲಿಲ್ಲ, ಯಾಕೆಂದ್ರೆ ಅದು ಬಂದುಬಿಟ್ಟಿತ್ತು. ಹೀಗೆ ಜಾತಿಗಳು ನಿರ್ಮಾಣ ಆಯಿತು. ಬರೀ ಜಾತಿ ಇದ್ದಾಗ ಏನೂ ಅಪಾಯ ಇರಲಿಲ್ಲ. ಜಾತಿಯ ಒಳಗೆ ಜಾತೀಯತೆ ಶುರುವಾಯ್ತಲ್ಲ, ಅದು ಅಪಾಯಕಾರಿ ಆಯಿತು. ನಾನಿವತ್ತು ಜಾತಿನೂ ಹೋಗಲಾಡಿಸಿ ಅಂತ ಯಾರಿಗೂ ಕೇಳಕ್ಕೆ ಬಂದಿಲ್ಲ, ಅದು ಸುಲಭದ ಸಂಗತಿನೂ ಅಲ್ಲ. ಜಾತಿ ಹೋಗಲಾಡಿಸ್ಬೇಕು ಅನ್ನೋದೇ ಒಂದು ಜಾತಿ ಆಯ್ತಂತೆ. ಅವ್ರ ಉದ್ದೇಶ ಒಳ್ಳೆದಿತ್ತು. ಜಾತಿ ಹೋಗಲಾಡಿಸ್ಬೇಕು ಅನ್ನೋರೇ ಒಂದು ಸಂಘ ಕಟ್ಕೊಂಡ್ರು, ಕೊನೆಗೆ ಅದೇ ಒಂದು ಜಾತಿ ಆಗ್ಬಿಡ್ತು. 101 ಜೊತೆಗೆ 102ನೇದು ಆಗ್ಬಿಡ್ತು. ಆದರೆ ಅದು ಜಾತಿ ಹೋಗಲಾಡಿಸೋದು ಸುಲಭದ ಕೆಲಸ ಅಲ್ಲ. ಜಾತೀಯತೆಯನ್ನು ಹೋಗಲಾಡಿಸೋದು ನಮ್ಮ ಕೈಲಿದೆ. ಜಾತೀಯತೆಯನ್ನು ಹೋಗಲಾಡ್ಸೋಕ್ಕೆ ಏನು ಮಾಡಬೇಕು? ನಾವು ಬಸವಣ್ಣನ ತತ್ವವನ್ನು ನಮ್ಮ ಮನ ಮತ್ತು ಮನೆಯೊಳಗೆ ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ಸಾಕು, ಅದು ಜಾತಿ ಹೋಗ್ಬಿಡುತ್ತೆ. ಕನಕದಾಸರ ತತ್ವವನ್ನು ನಮ್ಮ ಮನ ಮತ್ತು ಮನೆಯೊಳಗೆ ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ಸಾಕು, ಜಾತಿ ಹೋಗ್ಬಿಡುತ್ತೆ. ಸರ್ವಜ್ಞನ ತತ್ವವನ್ನು ನಮ್ಮ ಮನ ಮತ್ತು ಮನೆಯೊಳಗೆ ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ಸಾಕು, ಜಾತೀಯತೆ ಹೋಗ್ಬಿಡುತ್ತೆ. ಸರ್ವಜ್ಞ ಏನು ಹೇಳ್ದ? ಇರುವುದು ಒಂದೇ ಭೂಮಿ, ಕುಡಿಯುವುದು ಒಂದೇ ನೀರು, ಸುಡುವ ಅಗ್ನಿ ಒಂದೇ ಇರುತ್ತಿರಲು ನಡುವೆ ಭೇದ ಎತ್ತಣದು ಸರ್ವಜ್ಞ ಅಂತ ಕರೆದ. ಕನಕದಾಸರು ಕುಲವೆಂದು ಬಡದಾಡದಿರಿ, ಕುಲದ ನೆಲೆ ಏನಾದರೂ ಬಲ್ಲಿರ ಅಂತ ಕೇಳಿದ್ರು. ಕರ್ಣದಲ್ಲಿ ಜನಿಸಿದವರು ಉಂಟೆ ಅಂತ ಕೇಳಿದ್ರು. ಕಿವಿಲಿ ಯಾರ ಹುಟ್ಟದಲ್ಲಿದ್ದಾರ? ನಮ್ಮ ಭಾರತದ ವೇದಾಂಗ ಉಪನಿಷತ್ತು ಎಲ್ಲೂ ಜಾತೀಯತೆಯನ್ನು ಪ್ರತಿಪಾದನೆ ಮಾಡಲಿಲ್ಲ. ಅಹಂ ಬ್ರಹ್ಮಾಸ್ಮಿ, ಎಲ್ಲವೂ ಬ್ರಹ್ಮನಿಂದ ಸೃಷ್ಟಿಯಾಯಿತು. ಜಗತ್ತು ಸೃಷ್ಟಿಯಾಗಿರೋದು 5 ಅಂಶಗಳಿಂದ. ಅದನ್ನು ನಮ್ಮ ಹಿರಿಯರು ಪಂಚಭೂತಗಳು ಅಂತ ಕರೆದ್ರು. ಯಾವುದು ಪಂಚಭೂತಗಳು? ಅಗ್ನಿ, ಆಕಾಶ, ವಾಯು, ಭೂಮಿ ಮತ್ತು ನೀರು. ಮನುಷ್ಯರಲ್ಲಿರೋದು ಇದೇ 5 ಅಂಶ, ಪ್ರಾಣಿಗಳಲ್ಲೂ ಇರೋದು 5 ಅಂಶ, ಮರದಲ್ಲಿರೋದು ಇದೇ 5 ಅಂಶ.
ಈ 5 ಅಂಶ ಬಿಟ್ಟರೆ ಬೇರೆ ಏನೂ ಇಲ್ಲವೇ ಇಲ್ಲ. ಎಲ್ಲ ಜಡ ಮತ್ತು ಚೇತನದಲ್ಲಿರೋದು ಇದೇ 5 ಅಂಶ.